ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಕೊಪ್ಪಳ ಜಾತ್ರೆ ಬಂದೀವಿ ನೋಡ್ರಿ. ಕೊಪ್ಪಳ ಜಾತ್ರೆ ಎಲ್ಲ ನೋಡಿಕೊಂಡು ನಾಟಕಕ್ಕೆ ಹೋಗಿದ್ವಿ ನೋಡ್ರಿ. ನಾಟಕ ಅಂತೂ ಸೂಪರ್ ಆಗಿತ್ತು ರೀ. ನಾಟಕ ಎಲ್ಲ ನೋಡಿಕೊಂಡು ಮನೆಗೆ ಬರೋದ್ರಾಗ ಅಲ್ಲಿ 12 ಗಂಟೆ ಆಗಿಬಿಟ್ಟೈತೆ ನೋಡ್ರಿ. ಮತ್ತೆ ಮುಂಜಾನೆ 4:15 ಇದ್ದು ನೋಡ್ರಿ. 4:15 ಹಾಕಿದ್ದೀವಪ್ಪ ಅಂತಂದ್ರೆ ಇವತ್ತಿನಿಂದ ರನ್ನಿಂಗಿಗೆ ಹೋಗ್ಬೇಕಂತ ಮಾಡಿದ್ವಿ ನೋಡ್ರಿ. ಈಸ್ ದಿನ ಕಾರಣಾಂತರದಿಂದ ಹೋಗೋದಾಗಿಲ್ಲ ನೋಡ್ರಿ. ನಾವು ಬೂಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಕೊಪ್ಪಳ ಕ್ರೀಡಾಂಗಣಕ್ಕೆ ಬಂದೀವಿ ನೋಡ್ರಿ. ನಾನಿವತ್ತು ಒಂದು ಚಾಲೆಂಜ್ ತಗೋಬೇಕಂತ ಮಾಡೀನಿ ನೋಡ್ರಿ. ಅದೇನಪ್ಪ ಅಂತಂದರೆ 90 ದಿನದಲ್ಲಿ ನನ್ನ ಹೊಟ್ಟೆ ಎಲ್ಲ ಕರಗಿಸಿ ಫಿಟ್ನೆಸ್ ಕುಂದರ್ಸ್ಬೇಕಂತ ಮಾಡಿದ್ದೀನಿ ನೋಡ್ರಿ. 90 ದಿನದಲ್ಲಿ ನನ್ನ ಹೊಟ್ಟೆ ಕರೆಸೋದಾಗುತ್ತೆ ಎಲ್ಲ ಅಂತ ಕಾಮೆಂಟ್ ಮಾಡಿ. ನಾವು ಇವತ್ತೆಲ್ಲ ವರ್ಕೌಟ್ ಮಾಡಿದ್ವಿ ನೋಡ್ರಿ. ಮಾಡ್ಕೊಂಡಾಗ ನಮ್ಮ ಅಣ್ಣ ಹಿಂಗೆ ಮಾಡಿದ್ ನೋಡ್ರಿ. ಇಲ್ಲಿ ಎಲ್ಲ ವರ್ಕೌಟ್ ಮಾಡ್ಕೊಂಡು ಊರ ಕಡೆ ಬಂದೆ ನೋಡ್ರಿ. ಊರ ಕಡೆ ಬರೋದ್ರಾಗ ಇಲ್ಲಿ ನಮ್ಮ ದೋಸ್ತ ಗಾಡಿ ತೊಳಕ್ಕೆ ಹೋಗಂಬ ಅಂತ ಕರೆದ್ ನೋಡ್ರಿ. ಯಾಕಂದ್ರೆ ಕೊಪ್ಪಳ ಜಾತ್ರೆ ಟ್ಯಾಕ್ಟ್ರಿ ತಗೊಂಡು ಹೋಗ್ಬೇಕಂತ ಮಾಡಿದ್ರು ನೋಡ್ರಿ. ಟ್ಯಾಕ್ಟ್ರಿ ಎಲ್ಲ ತೊಳ್ಕೊಂಡು ನಾವು ಬಂದಿದ್ದೆವು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧವಾದ ಕೊಪ್ಪಳ ಜಾತ್ರೆ ಬಂದಿದ್ದು ನೋಡ್ರಿ. ಮಂದಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ. ಅದನ್ನೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಬಂದೇವು ನೋಡ್ರಿ. ಊಟದ ಹತ್ರ ಕೂಡ ಅಷ್ಟೇ ಜನರಿದ್ದರು ನೋಡ್ರಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತದೆ ರೀ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.